ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ SIR ಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರಮುಖವಾಗಿ SIR ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ದೂರು ದುಮ್ಮಾನಗಳು, ಎಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ, ಇಲ್ಲಿ ಮಾಡಬೇಕಾಗಿತ್ತು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇತ್ತು. ಆದರೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ವೇಗ ಪಡೆದುಕೊಳ್ತಾ ಇರುವ ಸಂದರ್ಭದಲ್ಲೇ ಈಗ ಹೊಸ ಮಾರ್ಗಸೂಚಿ ರಿಲೀಸ್ ಆಗಿದೆ. ಹಾಗಾದ್ರೆ ಆ ಮಾರ್ಗಸೂಚಿ ಏನು ಅನ್ನುವ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಬಹಳ ವೇಗವನ್ನು ಪಡೆದುಕೊಂಡಿದೆ. ಜುಲೈ 29ರವರೆಗೂ ಅರ್ಜಿ ಪಡೆದು ತುಂಬಿಸಿಕೊಡೋದಕ್ಕೆ ಅವಕಾಶವೂ ಇದೆ, ಟೈಮೂ ಇದೆ. ಆದರೂ SIR ಪ್ರಕ್ರಿಯೆ ವೇಗವಾಗಿ ಸಾಗ್ತಾ ಇರುವುದು ರಾಜ್ಯದಲ್ಲಿರುವ ಒಟ್ಟು ಮತದಾರರಾದ 5,50,32,312 ಜನರ ಪೈಕಿ ಈಗಾಗಲೇ 4,48,16,723 ಜನರಿಗೆ ಅರ್ಜಿಗಳು ವಿತರಣೆಯಾಗಿದೆ. ಆಲ್ಮೋಸ್ಟ್ 80.85% ಪ್ರಮಾಣದಲ್ಲಿ ಅರ್ಜಿಗಳು ವಿತರಣೆಯಾಗಿದೆ. ರಾಜ್ಯದ 112 ಕ್ಷೇತ್ರಗಳಲ್ಲಿ 90% ಅರ್ಜಿಗಳ ವಿತರಣೆಯಾಗಿದ್ದು 169 ಕ್ಷೇತ್ರಗಳಲ್ಲಿ 80% ಅರ್ಜಿಗಳ ವಿತರಣೆಯಾಗಿದೆ. ಇನ್ನು 100% ಪೂರ್ಣಗೊಳಿಸಿರುವ ಕ್ಷೇತ್ರಗಳು ಇವೆ. ಅದು 3 ಕ್ಷೇತ್ರಗಳು. ದೇವದುರ್ಗ, ಕುಮಟ, ಮಾಯಕೊಂಡ ಕ್ಷೇತ್ರಗಳು ಸಕ್ಸಸ್ ಆಗಿ ಈ SIR ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದೆ. ಇನ್ನು ಬೆಂಗಳೂರಿನ ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಗೋವಿಂದರಾಜನಗರ, ಮಹಾಲಕ್ಷ್ಮಿ ಲೇಔಟ್, ಹೆಬ್ಬಾಳದಲ್ಲಿ ಅತಿ ಕಡಿಮೆ ಅರ್ಜಿಗಳ ವಿತರಣೆ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ಆಫ್ಲೈನ್, ಆನ್ಲೈನ್ನಲ್ಲೂ ಕೂಡ SIR ಅರ್ಜಿ ತುಂಬುವುದಕ್ಕೆ ಅವಕಾಶ ಇದೆ. ಇನ್ನು ಆನ್ಲೈನ್ನಲ್ಲಿ 1,63,108 ಅರ್ಜಿಗಳು ಬಂದಿದ್ದು BLOಗಳು ಪರಿಶೀಲನೆ ಮಾಡ್ತಿದ್ದಾರೆ. ಆದರೆ ಈಗ ಕೇಂದ್ರ ಚುನಾವಣಾ ಆಯೋಗ ಒಂದು ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಕಾರಣ ಈಗಾಗಲೇ ಸಾಕಷ್ಟು ಆರೋಪಗಳಿತ್ತು, ದೂರುಗಳಿತ್ತು. ಮನೆ ಬಾಗಿಲಿಗೆ ಅರ್ಜಿಯನ್ನು ಕೊಡ್ತಾ ಇಲ್ಲ, ಚೌಲ್ಟ್ರಿಯಲ್ಲೋ, ಯಾವುದೋ ಒಂದು ಮಸೀದಿಯಲ್ಲೋ, ದೇವಸ್ಥಾನದಲ್ಲೋ, ಹೀಗೆ ಎಲ್ಲಿ ಬೇಕಂದ್ರಲ್ಲಿ ತಮಗೆ ಮನಸ್ಸಿಗೆ ಬಂದ ಹಾಗೆ ಅರ್ಜಿಯನ್ನು ಫಿಲ್ ಮಾಡ್ತಾರೆ. ಒಂದು ಪ್ರದೇಶದಲ್ಲಿ ಜನರನ್ನು ಕೂಡಿಸಿಕೊಂಡು ಅಲ್ಲೇ ಅಪ್ಲಿಕೇಶನ್ ಫಿಲ್ ಮಾಡುವ ಕೆಲಸಗಳು ಆಗ್ತಾ ಇದೆ. BLOಗಳು ಮನೆಗೆ ಬರ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಈ ಮಾರ್ಗಸೂಚಿ ಪ್ರಕಾರ ಮನೆ ಬಾಗಿಲಿಗೆ ಅರ್ಜಿಗಳು ಬರ್ತವೆ. SIR ಅರ್ಜಿಗಳನ್ನ ಮಸೀದಿಯಲ್ಲೋ, ಚೌಟ್ರಿಯಲ್ಲೋ, ದೇವಸ್ಥಾನದಲ್ಲೋ, ಮುಂದಿನ ಕಟ್ಟೆಯಲ್ಲೋ ಕುಳಿತು ಹಂಚುತ್ತಾ ಅಲ್ಲಿಯೇ ಮತದಾರರ ಅರ್ಜಿಗಳನ್ನ ಭರ್ತಿ ಮಾಡ್ತಾ ಇದ್ದ BLOಗಳು ಇನ್ನು ಮುಂದೆ ಈ ರೀತಿಯಾಗಿ ಆಟವನ್ನ ಆಡುವಂಗಿಲ್ಲ, ಅದರಲ್ಲೂ ಕೂಡ ಸುಳ್ಳು ಹೇಳುವಂಗಿಲ್ಲ. ಎಲ್ಲಾ ಮತದಾರರ ಮನೆ ಬಾಗಿಲಿಗೆ ಹೋಗಲೇಬೇಕು. ಪ್ರತಿ ಮನೆಯಲ್ಲೂ ಆಯಾ ಮತದಾರ ವಾಸ ಇದ್ದಾರಾ ಇಲ್ವಾ ಅನ್ನೋದನ್ನ ಗಮನಿಸಬೇಕು. ಒಂದು ವೇಳೆ ಮನೆಯಲ್ಲಿ ಯಾರು ಇಲ್ಲ, ಅರ್ಜಿಯನ್ನ ಯಾರು ಕೂಡ ತಗೊಂಡಿಲ್ಲ ಅಂತ ಹೇಳಿದ್ರೆ ಆಗ್ಲೂ ಕೂಡ ಒಂದು ಕ್ರಮ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಅಂತಹ ಮನೆಗಳ ಮಹಜರು ಮಾಡಬೇಕು. ವಿಡಿಯೋ, ಫೋಟೋಗಳನ್ನ ಚುನಾವಣಾ ಆಯೋಗದ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಇಷ್ಟು ದಿನ BJP ಮತ್ತು JDS ನಾಯಕರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ SIR ಪ್ರಕ್ರಿಯೆಯನ್ನು ಬುಡಮೇಲು ಮಾಡ್ತಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ರು. ಇನ್ನು ಕಾಂಗ್ರೆಸ್ನವರು ಅದಕ್ಕೆ ಕೌಂಟರ್ ಕೊಡ್ತಾ ಕುಳಿತಿದ್ರು. ಜೊತೆಗೆ ಕೇಂದ್ರ ಚುನಾವಣಾ ಆಯೋಗ ಎಂಟ್ರಿ ಆಗುವವರೆಗೂ ಕೂಡ ಇಲ್ಲಿನ SIR ಪ್ರಕ್ರಿಯೆಗಳು ಆಗಿದ್ದನ್ನು ನಾವು ಗಮನಿಸಿದ್ವಿ. ಸೊ ಇದೀಗ ಕೇಂದ್ರ ಚುನಾವಣಾ ಆಯೋಗ ಮಾರ್ಗಸೂಚಿಯನ್ನು ಹೊರಡಿಸಿ ಎಲ್ಲರ ಬಾಯಿ ಮುಚ್ಚಿಸುವ ಕೆಲಸಕ್ಕೆ ಕೈ ಹಾಕಿದೆ. SIR ಪ್ರಕ್ರಿಯೆಗೆ ಮತ್ತಷ್ಟು ಪಾರದರ್ಶಕತೆ ತರುವುದಕ್ಕೆ ಹೊರಟಿದೆ. BLOಗಳು ಮನೆ ಮನೆಗಳಿಗೆ ಹೋಗಬೇಕು. ಆಗ ಮತದಾರರು ಸ್ಥಳಾಂತರಗೊಂಡಿರೋದು ಕಂಡ್ರೆ ಫಾರಂ 6 ಅನ್ನ ವಿತರಣೆ ಮಾಡಬೇಕು. ಫಾರ್ಮ್ 6 ಮೂಲಕ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗಳಿಗೆ ಆಗ ಅವಕಾಶ ಇರುತ್ತೆ. ಅರ್ಜಿ ಪಡೆಯಲು ಯಾರೂ ಇಲ್ಲದಿದ್ರೆ ವಿಡಿಯೋ ಮಾಡಿ BLA ಜೊತೆ ಸಭೆ ಮಾಡಿ ನಡಾವಳಿ ಸಿದ್ಧಪಡಿಸಿ ಸಲ್ಲಿಸೋದು ಕೂಡ ಇನ್ನು ಮುಂದೆ ಕಡ್ಡಾಯ. ವಿಡಿಯೋ, ಫೋಟೋವನ್ನ ಆ್ಯಪ್ಗೆ ಅಪ್ಲೋಡ್ ಮಾಡೋದು ಕೂಡ ಕಂಪಲ್ಸರಿ. ಆದರೆ ಮತದಾರರ ಹೆಸರು ಡಿಲೀಟ್ ಮಾಡುವ ಮುಂಚೆ ಮಾಹಿತಿ ಕೊಡಬೇಕು. ರಾಜಕೀಯ ಪಕ್ಷಗಳ ಗಮನಕ್ಕೂ ತರಬೇಕು, ನಂತರ ಡಿಲೀಟ್ ಮಾಡಬೇಕಾಗತ್ತೆ. ಇನ್ನು ಬಾಡಿಗೆದಾರರೇನಾದರೂ ಸ್ಥಳಾಂತರಗೊಂಡಿದ್ರೆ ಆ ಬಗ್ಗೆ ಸರಿಯಾದ ಮಾಹಿತಿಯನ್ನ ಕಲೆ ಹಾಕಬೇಕು. ಹಾಗಾದ್ರೆ ಇದರಲ್ಲಿ ಯಾರೆಲ್ಲ ಡಿಲೀಟ್ ಆಗುವ ಸಾಧ್ಯತೆಗಳಿದೆ ಅಂತ ನೋಡೋದಾದ್ರೆ ಸಾವನ್ನಪ್ಪಿರುವ ಮತದಾರರು, ಸ್ಥಳಾಂತರ ಆಗಿರುವ ಮತದಾರರು, ಅಲ್ಲಿ ಅನುಪಸ್ಥಿತಿ ಇರುವಂತಹ ಮತದಾರರು, ಪಟ್ಟಿಯಲ್ಲಿ ಹೆಸರು ರದ್ದುಪಡಿಸಿದ ಮತದಾರರು, ಇವರೆಲ್ಲರ ಹೆಸರುಗಳು ಕೂಡ SIR ಪ್ರಕ್ರಿಯೆಯಲ್ಲಿ ಡಿಲೀಟ್ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ
ಒಂದು ಕಡೆ BLOಗಳು ಇನ್ನು ಮುಂದೆ ಯಾವ ರೀತಿಯಾಗಿ ಇಲ್ಲಿವರೆಗೂ ಕೂಡ ಕಣ್ಣು ಮುಚ್ಚಿ ಆಟ ಆಡುವಂತಹ ಪ್ರಯತ್ನ ಮಾಡ್ತಾ ಇದ್ರು, ಕದ್ದು ಮುಚ್ಚಿ ಕೆಲಸ ಮಾಡ್ತಾ ಇದ್ರು, ತಮಗೆ ಹೇಗೆ ಬೇಕೋ ಹಾಗೆ ಮನಸ್ಸಿಗೆ ಬಂದಾಗೆ ಅರ್ಜಿಗಳನ್ನು ಫಿಲ್ ಮಾಡ್ತಾ ಇದ್ರು, ಅವೆಲ್ಲಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ಕೂಡ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮತದಾನದ ಹಕ್ಕು ವಂಚಿತವಾಗತ್ತೆ. ಯಾರ್ಯಾರು ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದೀರೋ ಅವರು ಕೂಡ ಈ ಗ್ಯಾರಂಟಿಗಳಿಂದ ವಂಚಿತರಾಗಬೇಕಾಗತ್ತೆ. ಹಾಗಾಗಿ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ನೀವು ಯಾವುದೇ ಒಂದು ಮಾಧ್ಯಮದಲ್ಲಿ ನೀವು ಆ ಒಂದು ಅರ್ಜಿಯನ್ನು ತುಂಬಲೇಬೇಕಾಗತ್ತೆ. ನೀವು ಸರಿಯಾದಂತಹ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.